ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೆ. ಹೌದು ಗೆಳೆಯರೆ, ನಿಮಗೆ ನನ್ನ ತಮ್ಮನೇಲಿ ನೋಡಿದ್ರೆ ಗೊತ್ತಿರುತ್ತೆ, ಹೊಸ ಪ್ಯಾನ್ ಕಾರ್ಡ್ ಅಪ್ಗ್ರೇಡ್ ಮಾಡಬೇಕಾ, ಯಾವ ರೀತಿ ಮಾಡಬೇಕು, ಎಲ್ಲಿ ಹೋಗಿ ಮಾಡಬೇಕು, ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಲ್ಲರೂ ಸಹ ಹೊಸ ಪ್ಯಾನ್ ಕಾರ್ಡ್ ತಗೋಬೇಕಾ, ಈಗಿರೋ ಪ್ಯಾನ್ ಕಾರ್ಡ್ ಏನಾಗುತ್ತೆ, ಇದು ಚಲಾವಣೆ ಆಗೋದಿಲ್ವಾ, ನಮಗೆ ಬೇರೆ ಹೊಸ ಪ್ಯಾನ್ ಕಾರ್ಡ್ ನ ಹೊಸ ನಂಬರ್ ಜೊತೆಗೆ ಕೊಡ್ತಾರಾ, ಇದರ ಎಲ್ಲ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ನನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಗೆಳೆಯರೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ವಿಡಿಯೋಸ್ ನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇನೆ ನೋಡಿ, ಕೊನೆ ತನಕ ನೋಡಿದ್ರೆ ಮಾತ್ರನೇ ನಾನು ಏನ್ ಹೇಳ್ತೀನಿ ನಿಮಗೆ ಅರ್ಥವಾಗುತ್ತೆ. ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನ ಬೆಂಬಲಿಸಿ ಗೆಳೆಯರೆ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದ್ರು ನೋಡ್ತಾ ಇದ್ರೆ ನಿಮಗೂ ಸಹ ಕೇಳ್ಕೊಂತೀನಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನೀವು ಬೆಲ್ ಬಟನ್ ಒತ್ತಿದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸುತ್ತೆ, ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನ ನೋಡಬಹುದು ಗೆಳೆಯರೆ. ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ. ಮೊದಲನೇದಾಗಿ ಪ್ಯಾನ್ ಕಾರ್ಡ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ನೋಡಿ, ಪ್ಯಾನ್ ಅಂತ ಹೇಳಿದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಪರ್ಮನೆಂಟ್ ಅಂತ ಹೇಳಿ ಅದರಲ್ಲೇ ಇರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ, ಒಬ್ಬ ಮನುಷ್ಯ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಅವನಪ್ಪ ಒಂದು ಸತಿ ಪ್ಯಾನ್ ಕಾರ್ಡ್ ಅವನು ಅಪ್ಲೈ ಮಾಡಿ ಒಂದು ಸತಿ ಆ ವ್ಯಕ್ತಿಗೆ ಪ್ಯಾನ್ ಕಾರ್ಡ್ ಅಂತ ಹೇಳಿ ಬಂದ ಮೇಲೆ ಆ ನಂಬರ್ ಯಾವುದೇ ಕಾರಣಕ್ಕೂ ಸಾಯೋ ತನಕನೂ ಅದೇ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಸಹ ಪ್ಯಾನ್ ಕಾರ್ಡ್ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದೇ ಇಲ್ಲ, ಸರಿನಾ? ಹಾಗೆ ಪ್ಯಾನ್ ಅನ್ನೋ ನಂಬರ್ನ ಸಂಖ್ಯೆ ಮತ್ತು ಅಕ್ಷರ ಎರಡನ್ನೂ ಸೇರಿ ಒಂದು ಪ್ಲಾಸ್ಟಿಕ್ ಪ್ರಿಂಟ್ ಆಗಿರುವ ಮಾಸ್ಕ್ ಕಾರ್ಡ್ ಅಲ್ಲಿ ನಿಮಗೆ ಕೊಡ್ತಿದ್ದಾರೆ ಅಲ್ವಾ. ಸೊ ಇದನ್ನ ಪ್ಯಾನ್ ಕಾರ್ಡ್ ಅಂತ ಹೇಳಿ ಕರೀತಾರೆ. ನೋಡಿ, ಒನ್ ಅಂಡ್ ಓನ್ಲಿ ಒನ್ ಕಾರ್ಡ್ ಅಂತ ಹೇಳಿದ್ರೆ ಒನ್ ನಂಬರ್ ಒಬ್ಬ ಪರ್ಸನ್ಗೆ, ಓನ್ಲಿ ಒನ್ ಕಾರ್ಡ್ ಫಾರ್ ಒನ್ ಪರ್ಸನ್ ಅಂತ ಹೇಳಿದ್ರೆ ಒಂದು ಮನುಷ್ಯನಿಗೆ ಒಂದು ನಂಬರ್ ಅನ್ನೋ ರೀತಿ ಇದನ್ನ ಐಡೆಂಟಿ ಕಾರ್ಡ್ ಅಂತಾನೂ ಕರೀಬಹುದು. ಯಾವ ರೀತಿ ಐಡೆಂಟಿ ಕಾರ್ಡ್ ಅಂತ ಹೇಳಿದ್ರೆ ಇದನ್ನ ನಿಮ್ಮ ಆರ್ಥಿಕ ಬದ್ಧತೆ ಅಂದ್ರೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಹೇಳುಪಡುವ ಒಂದು ಐಡೆಂಟಿಟಿ ಕಾರ್ಡ್ ಅಂತ ಹೇಳಿ ಇದನ್ನ ಕರೀತಾರೆ, ಅಥವಾ ಇದನ್ನ ಫಿನಾನ್ಷಿಯಲ್ ಐಡೆಂಟಿಟಿ ಕಾರ್ಡ್ ಅಂತಾನೂ ಸಹ ಕರೀಬಹುದು, ಸರಿನಾ? ಸೊ ಯಾಕೆ ಅಂತ ಹೇಳಿದ್ರೆ ನೀವು ಏನು ದಿನನಿತ್ಯ ವಹಿವಾಟು ಮಾಡ್ತಿರೋ, ಯಾವ ರೀತಿ ನೀವು ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಿರೋ, ಎಷ್ಟು ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇದೆ, ಇದುವರೆಗೂ ನೀವು ಎಷ್ಟು ಕಡೆ ಕೆಲಸ ಮಾಡಿದೀರಾ, ಅಥವಾ ನೀವು ಎಷ್ಟು ಕಡೆ ಸಾಲ ತೆಗ್ದಿದ್ದೀರಾ, ನೀವು ಎಲ್ಲೆಲ್ಲಿ ಲೋನ್ ಕಟ್ಟಿಲ್ಲ, ಎಲ್ಲದನ್ನು ಸಹ ಈ ಒಂದು ಕಾರ್ಡ್ ಅಲ್ಲಿ ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ, ಸರಿನಾ? ಹೀಗಾಗಿ ನೋಡಿ, ನಿಮಗೆ ಗೊತ್ತು ಈಗ ಎಲ್ಲದಕ್ಕೂ ಸಹ ಸ್ಕ್ಯಾನರ್ ಬಂದಿದೆ ಅಲ್ವಾ. ಸೊ ಅದೇ ನಿಟ್ಟಿನಲ್ಲಿ ಇದು ಏನಪ್ಪಾ ಪ್ಯಾನ್ 2.0 ಅಂತ ನೀವು ಹೇಳಿದ್ರೆ ನೋಡಿ, ಕೇಂದ್ರ ಸರ್ಕಾರ ಈಗ ಒಂದು ಪ್ಯಾನ್ ಕಾರ್ಡ್ ಅನ್ನ ಎಲ್ಲ ಡಿಜಿಟಲೈಸ್ಡ್ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಎಲ್ಲ ಡಿಜಿಟಲೈಸ್ಡ್ ಆಗ್ತಾ ಇರೋದು ನಿಮಗೂ ಸಹ ಗೊತ್ತಿದೆ. ಸೊ ಹಾಗಾಗಿ ಸರ್ಕಾರ ಪ್ಯಾನ್ ಕಾರ್ಡ್ ಅನ್ನೋದನ್ನು ಸಹ ಡಿಜಿಟಲೈಸ್ಡ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಈ ಪ್ಯಾನ್ 2.0 ಏನಿದೆ ಇದನ್ನ ಯಾರಿಗ್ ಮಾಡ್ತಾ ಇದ್ದಾರೆ ಮೇಡಮ್, ಇದರಿಂದ ಏನ್ ಅನುಕೂಲ ಅಂತ ನೀವು ಕೇಳಿದ್ರೆ ನೋಡಿ, ಇದನ್ನ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಇಡೀ ನಿಮ್ಮ ಬ್ಯಾಂಕ್ ಕೋಡ್ ಆಯ್ತಾ, ಬ್ಯಾಂಕ್ ಕೋಡ್ ಅಂದ್ರೆ ಬಾರ್ ಕೋಡ್ ಇರುತ್ತೆ, ಬಾರ್ ಕೋಡ್ ಫುಲ್ ಸ್ಕ್ಯಾನ್ ಆಗುತ್ತೆ, ಓಕೆನಾ? ಸ್ಕ್ಯಾನ್ ಆಗಿ ನಿಮ್ಮ ಫುಲ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ನಂಬರ್ ಹೇಳೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು, ಆ ಸ್ಕ್ಯಾನ್ ಅಲ್ಲೇ ಇಡೀ ನಿಮ್ಮ ಪೂರಾ ಡೀಟೇಲ್ಸ್ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ಮೇಡಮ್ ಇದಕ್ಕೆ ನಾವೇನಾದ್ರೂ ಕಟ್ಟಬೇಕಾ ಅಂತ ನೀವು ಕೇಳಿದ್ರೆ ಇದಕ್ಕೆ ನೀವು ಯಾವುದೇ ತರ ಕಟ್ಟಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ತುಂಬಾನೇ ವೆಚ್ಚ ಆಗಿದೆ, ಅದನ್ನ ಗೌರ್ಮೆಂಟ್ ಸಹ ಬರ್ಸಿದೆ. 1,435 ಕೋಟಿ ರೂಗಳನ್ನ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಖರ್ಚು ಮಾಡಿದ್ದು, ಈಗ ಆಲ್ರೆಡಿ ವರ್ಕ್ ನಡೀತಾ ಇದ್ದು, ಅದನ್ನ ಈಗ ಶೀಘ್ರದಲ್ಲೇನೆ ನಿಮಗೆಲ್ಲರಿಗೂ ಅನೌನ್ಸ್ ಮಾಡ್ತಾರೆ. ಹಾಗಂತ ಹೇಳ್ಬಿಟ್ಟು ನೀವು ಎಲ್ಲಿ ಹೋಗ್ಬಿಟ್ಟು ನಾವು ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಎಲ್ಲೂ ಸಹ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ಡಿಜಿಟಲೈಸ್ಡ್ ಅಂದಿರೋದ್ರಿಂದ ಆನ್ಲೈನ್ ಅಲ್ಲೇನೆ ಸಹ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈಗ ರೀಸೆಂಟ್ ಆಗಿ ಯಾರ್ಯಾರೆಲ್ಲ ಅಪ್ಲೈ ಮಾಡಿದಿರೋ ಪ್ಯಾನ್ ಕಾರ್ಡ್ ಅವರಿಗೆಲ್ಲ ಸ್ಕ್ಯಾನರ್ ಇರುವಂತ ಪ್ಯಾನ್ ಕಾರ್ಡ್ ಸಹ ಬಂದಿದೆ ಅಲ್ವಾ. ಸೊ ಯಾರೆಲ್ಲ ಹಳೆಯವರು ಇರ್ತೀರಾ ಅಂದ್ರೆ ಇನ್ಕ್ಲೂಡಿಂಗ್ ಯಾರೆಲ್ಲ 10 ವರ್ಷ 20 ವರ್ಷದ ಹಿಂದೆನೆ ಪ್ಯಾನ್ ಕಾರ್ಡ್ ನ ತಗೊಂಡಿರ್ತೀರಲ್ವಾ, ಅಂತವ್ರಿಗೆ ಎಲ್ಲರೂ ಸಹ ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ಅಪ್ಗ್ರೇಡ್ ಮಾಡ್ಕೊಂಡು ಈ ಸ್ಕ್ಯಾನರ್ ಇರೋ ಪ್ಯಾನ್ ಕಾರ್ಡ್ ನ ಹೊಸ ಪ್ಯಾನ್ ಕಾರ್ಡ್ ನ ತಗೋಬೇಕಾಗತ್ತೆ, ಓಕೆನಾ? ಅದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ತಿಳಿದು ಬಂದಿಲ್ಲ. ಹಾಗೇನೆ ನೋಡಿ, ಈ ಕಂಪ್ನಿಗಳಲ್ಲಿ ಸಹ ಟ್ಯಾನ್ ಅಂತ ಇತ್ತು, ಟಿನ್ ಅಂತ ಇತ್ತು. ಸೊ ಇದನ್ನೆಲ್ಲ ಅವ್ರಿಗೆ ಎಲ್ಲದನ್ನು ಡೀಟೇಲ್ಸ್ ನ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಟ್ಯಾನ್ ಬೇಡ, ಟಿನ್ ಬೇಡ, ಏನು ಬೇಡ ಅಂತ ಹೇಳಿ ಒಂದೇ ಒಂದು ಕಾರ್ಡ್ ಸಾಕು. ಅಂದ್ರೆ ಇಂಡಿವಿಜುವಲ್ ಪರ್ಸನ್ಗೂ ಒಂದೇ ಕಾರ್ಡು, ಆಮೇಲೆ ಕಂಪ್ನಿಗೂ ಒಂದೇ ಕಾರ್ಡು. ಸೊ ಎಲ್ಲ ಏನ್ ವಹಿವಾಟು ಮಾಡ್ತಿರೋ ಎಲ್ಲದಕ್ಕೂ ಒಂದು ಫೈನಾನ್ಷಿಯಲ್ ಒಂದೇ ಒಂದು ಕಾರ್ಡ್ ಸಾಕು ಅಂತ ಹೇಳ್ಬಿಟ್ಟು ಇವಾಗ ಟ್ಯಾನ್ ಟಿನ್ ಎಲ್ಲದನ್ನು ತೆಗೆದ್ಬಿಟ್ಟು ಓನ್ಲಿ
ಪ್ಯಾನ್, ಹೊಸ ಪ್ಯಾನ್ 2.0 ಅನ್ನುವ ಒಂದು ಹೆಸರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಓಕೆನಾ. ಯಾಕೆ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ನೋಡಿ, ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ, ಎಲ್ಲಾ ಕಡೆ ಕೆಲಸ ಮಾಡ್ತಾರೆ, ಬಟ್ ಆದ್ರೆ ಟ್ಯಾಕ್ಸ್ ನ ಕಟ್ಟೋಬೇಕಾದ್ರೆ ಕಟ್ಟೋದಿಲ್ಲ. ಸೊ ಅಂದ್ರೆ ಆ 100% ಅಲ್ಲಿ ಇನ್ನೂ ಬರ್ತಾ ಇರೋದು 10-15% ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇರೋ ಕಾರಣ ಈ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಮುಂದಾಗಿದೆ. ಆಯ್ತಾ. ಸೊ ಯಾರೆಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಕರೆಕ್ಟ್ ಆಗಿ ಇನ್ನ ಟ್ಯಾಕ್ಸ್ ಕಟ್ಟಿ, ಹಾಗೇನೆ ಈಗ ನಮಗೆ ಯಾವುದೇ ರೀತಿ ಪ್ಯಾನ್ ಕಾರ್ಡ್ ನ ಯಾವ ರೀತಿಯಲ್ಲಿ ನಾವು ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನುವ ವಿಷಯ ತಿಳಿದು ಬಂದಿಲ್ಲ. ಈ ವಿಷಯ ತಿಳಿದು ಬಂದಾಗ ಖಂಡಿತವಾಗ್ಲೂ ನಾವು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ತೇವೆ, ಸರಿನಾ. ಹಾಗೆ ನಾನು ಹೇಳಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ನಾನು ಹೇಳೋದನ್ನ ಮರ್ತೆ, ಈ ಪ್ಯಾನ್ ಕಾರ್ಡ್ ಅಲ್ಲಿ ಒಂದು ಪ್ಯಾನ್ ನಂಬರ್ ಇರುತ್ತೆ ಅಲ್ವಾ. ಈ ಪ್ಯಾನ್ ನಂಬರ್ ನ ಹೇಗೆ ನೀವು ಅದರ ಆ ಒಂದು ಪ್ಯಾನ್ ಕಾರ್ಡ್ ಗೆ ಒಂದು ನಂಬರ್ ನ ಕೊಟ್ಟಿರ್ತಾರೆ ಅಲ್ವಾ, ಆ ನಂಬರ್ ಏನಕ್ಕೆ ಕೊಟ್ಟಿರ್ತಾರೆ, ಆ ಕ್ರಮಬದ್ಧತೆ ಏನು ಅಂತ ನಿಮಗೆ ಗೊತ್ತಿದ್ಯಾ? ಗೊತ್ತಿದ್ರೆ ನೋಡಿ, ನಾನು ಇವಾಗ ಒಂದು ಇಲ್ಲಿ ಪ್ಯಾನ್ ಕಾರ್ಡ್ ನ ಹಾಕ್ತೀನಿ, ಆಯ್ತನಾ. ಇದು ಪ್ಯಾನ್ ಕಾರ್ಡ್ ಇರೋರ ಹೆಸರು ಮಹಾದೇವ್ ಸಿಂಧೆ. ಓಕೆನಾ. ನೋಡಿ, ಇವರ ಪ್ಯಾನ್ ಕಾರ್ಡ್ ನಂಬರ್ ಬಂದ್ಬಿಟ್ಟು ನೋಡಿ, ಫಸ್ಟ್ 3 ಆಲ್ಫಾಬೆಟ್ ಇರುತ್ತಲ್ಲ, ಇದು ಬಂದ್ಬಿಟ್ಟು ರ್ಯಾಂಡಮ್ ಆಲ್ಫಾಬೆಟ್ ಆಗಿರುತ್ತೆ. ಅಂದ್ರೆ AAA ಇಂದ ZZZ ಆ ಆಲ್ಫಾಬೆಟ್ ಯಾವ್ದು ಬೇಕಾರೋ ಆಗಿರ್ಬೋದು. ಮೊದಲನೇ 3 ಅಕ್ಷರ ಯಾವ್ದು ಅಕ್ಷರ ಬೇಕಾರೋ ಆಗಿರ್ಬೋದು. ಹಾಗೇನೆ ಅಕ್ಷರದ ಪಕ್ಕದಲ್ಲಿ P ಅಂತ ಇದೆ ಅಲ್ವಾ, P ಅಂತ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಇಂಡಿವಿಜುವಲ್ ಪರ್ಸನ್ ಆಗಿದ್ರೆ P ಅಂತ ಬರುತ್ತೆ, ಅಥವಾ ಫರ್ಮ್ ಆಗಿದ್ರೆ F ಅಂತ ಬರುತ್ತೆ. ಅದೇ ಟ್ರಸ್ಟ್ ಗೆ ಪ್ಯಾನ್ ಕೊಡ್ತಾ ಇದಾರೆ ಅಂದ್ರೆ T ಅಂತ ಬರುತ್ತೆ. ಅದೇ H ಅಂತ ಹೇಳಿದ್ರೆ ಇಂಡಿವಿಜುವಲ್ ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಓಕೆನಾ. H ಅಂತ ಇದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಇರುತ್ತೆ. ಹಾಗೆ S ಅಂತ ಇದೆಯಲ್ಲ, ನಿಮ್ಮ ಹೆಸರಿನ ಎರಡನೇ ಹೆಸರು. ಅಂದ್ರೆ ಇವಾಗ ಮಹಾದೇವ್ ಸಿಂಧೆನ ಫಸ್ಟ್ ಲೆಟರ್ ಏನಿದೆ, ಸೆಕೆಂಡ್ ನೇಮ್ ಏನಿರುತ್ತೆ ಅದನ್ನ ಫಸ್ಟ್ ಲೆಟರ್ ನ ತಗೊಂತಾರೆ. ನೆಕ್ಸ್ಟ್ 4 ಡಿಜಿಟ್ ಏನಿರುತ್ತೆ ಇದು ರ್ಯಾಂಡಮ್ ನಂಬರ್ ಆಗಿರುತ್ತೆ, ಯಾವ ನಂಬರ್ ಬೇಕಾದ್ರೂ ಈ 4 ಡಿಜಿಟ್ ಬರ್ಬೋದು. ಲಾಸ್ಟ್ ಲಾಸ್ಟಿನ ಅಕ್ಷರ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಆಗಿರುತ್ತೆ, ಅಥವಾ ಚೆಕ್ ಡಿಜಿಟ್ ಅಂತ ಹೇಳಿ ಅದನ್ನ ಕರೀತಾರೆ, ಸರಿನಾ. ಇದು ನಿಮಗೆ ಯಾರಿಗಾದ್ರೂ ಗೊತ್ತಿದ್ದಲ್ಲಿ ಓಕೆ, ಗೊತ್ತಿಲ್ಲದಲ್ಲಿ ತಿಳ್ಕೊಳ್ಳಿ. ಓಕೆನಾ. ಯಾಕಂದ್ರೆ ಇವೆಲ್ಲ ತಿಳಿದಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ದೆ, ಯಾಕಂದ್ರೆ ಇದನ್ನ ನಾನು ಮರ್ತಿದ್ದೆ. ಸೊ ಹಾಗಾಗಿ ನಾನು ಇದನ್ನ ನಿಮಗೆ ತಿಳಿಸಿಕೊಟ್ಟೆ. ಓಕೆನಾ. ಹಾಗೆ ನಾನು ಹೇಳಿರುವ ಮಾಹಿತಿ ನಿಮಗೆ ಏನಾದ್ರೂ ಉಪಯೋಗ ಅನ್ಸಿದ್ದಲ್ಲಿ, ನಿಮಗೆ ಏನಾದ್ರೂ ಇದ್ರ ಬಗ್ಗೆ ತಿಳ್ಕೊಂಡೆ ಅನ್ಸಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಗೆಳೆಯರೆ. ಹಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.